ನೋಡ್ರಿ ಅಲ್ಲೆಲ್ಲ ಹೆಂಗ್ ಹೊಂಟಾರ. ಫ್ಲಾಶ್ ಬ್ಯಾಕ್ 2011 ಕೇಳಿ ಬಂದೆ ನನ್ನ ಲೋಕ ಬರಿ ಖಾಲಿ ಹಾಳೆ. ಸ್ನೇಹಿತರೆ, ಈಗ ನಾವು ಚೋರ್ಲಾ ಘಾಟ್ ಒಳಗದೀವಿ. ಆದಷ್ಟು ಬೇಗ ಪಾರ್ವಾಡ್ ವಾಟರ್ ಫಾಲ್ಸ್ ನೋಡಕ್ ಹೋಗ್ತೀವಿ. ಪಾರ್ವಾಡ್ ವಾಟರ್ ಫಾಲ್ಸ್ ಹೋಗಿ ನೋಡೋಂತ ಹೆಂಗೈತಿ ಏನಿಲ್ಲ. ಈ ಬ್ಲಾಗ್ ತಮ್ಗೆಲ್ಲ ತೋರ್ಸ್ಕೊಂಡಿದ್ದೀನಿ. ಈ ಬ್ಲಾಗ್ ಇಂದ ಬರೋದು ನೋಡಿ. ವಾಟ್ ಆ ಬ್ಯೂಟಿಫುಲ್ ಮೆಮರೀಸ್. ಯಾಕಂದ್ರೆ ಎಷ್ಟು ರೋಡ್ ಚಲೋ ಐತೆ ಅಂದ್ರೆ ಭಾಳ ಸುಂದರವಾಗಿದೆ ಸ್ನೇಹಿತರೆ. ಯಾಕಂದ್ರೆ ಭಾಳ ಇಷ್ಟಪಡತ್ತೆ ಈ ರೋಡ್ನ. ಮಳೆನೂ ಸ್ಟಾರ್ಟ್ ಆತ. ಈಗ ನಾವು ಚಿಕ್ಲೆ ಫಾಲ್ಸ್ ಬೇಕಂತೇಳಿ ಫೋಟೋನೇ ಬ್ಲಾಗರ್ ಅಲ್ಲ ಇದೀವಿ. ನಿಮ್ ಪ್ಯಾಂಟ್ ಒಳಗಡೆ ಇರೋ ಜಾಕಿ ಟ್ಯಾಲೆಂಟ್ ನ KCN ಕನ್ನಡ ಸರ್ಚ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡ. ಹೌದಾ? ನಿನ್ನ ಮನಸ್ಸು ದೊಡ್ಡದು. ನೀನು ಇವತ್ತು ನಾವು ಚಿಕ್ಲೆ ಫಾಲ್ಸ್ ನೋಡ್ಬೇಕಂತ ಬಂದಿದ್ದು, ಮತ್ತ ಪಾರ್ವಾಡ್. ಓಕೆ ಬರ್ರಿ, ಬಾಯ್ ಸ್ನೇಹಿತರೆ. ಪಾರ್ವಾಡ್ ವಾಟರ್ ಫಾಲ್ಸ್ ನೋಡ್ಬೇಕಂತ ಬಂದಿದ್ದು, ಆದ್ರ ಇಲ್ಲಿ ಬಿಡತ್ತಲ್ಲ, ಅದಕ್ಕೆ ನಮ್ಗೆ ಹೋಗಕ್ಕಾಗಲ್ಲ. ಇಲ್ಲಿ ಸರ್ಗಳು ಅದಾರ, ಅವ್ರ ಜೊತೆ ಮಾತಾಡೋನು ಮತ್ತ ಹೋಗೋಣಂತ ಬರ್ರಿ. ನೋಡ್ಬೋದು ಹೆಂಗೈತಿ ಲೊಕೇಶನ್ ಎಲ್ಲ ಸೂಪರ್. ನಮಸ್ಕಾರ ಸರ್. ಏನ ಬಿಡಾತಿಲ್ ಸರ್? ಚಿಕ್ಲೆ ಫಾಲ್ಸ್, ಪಾರ್ವಾಡ್ ವಾಟರ್ ಫಾಲ್ಸ್. ಸರ್ ನಮಸ್ಕಾರ. ಫಾಲ್ಸ್ ನೋಡಕ್ ಬಿಡೋರಿ ಸರ್? ಎದಕ್ ಸರ್? ಏನ್ ಕಾರಣ, ರೀಸನ್? DC ಆರ್ಡರ್ ಮಾಡ್ಯಾರೇನು ಸರ್? ಅಂದ್ರೆ ಇಲ್ಲಿ ಈ ಲೊಕೇಶನ್ ಯಾವ ಫಾಲ್ಸ್ ಬರ್ತಾವ ಸರ್? ಒಂದು ಫಾಲ್ಸ್ ಐತಿ. ಯಾವ್ದು ಸರ್? ಚಿಕ್ಲಾ ಫಾಲ್ಸ್ ಐತಿ ಸರ್. ಮತ್ತೆ ಪಾರ್ವಾಡ್ ಫಾಲ್ಸ್ ಸರ್? ಪಾರ್ವಾಡ್ ಆ ಸೈಡ್ ಇದೆ. ಇಲ್ಲಿತ್ತು ಅಲ್ಲೇ ಹೋಗ್ತದು. ಅದೆಲ್ಲೂ ಹೋಗಿಲ್ಲ, ಹೋಗ್ಬೇಕಾಗಿರೋ ನೀನು. ಆ ಸೈಡ್ ಐತಿ ಸರ್. ಅದು ಬಿಡಾತಾರ ಸರ್? ಇಲ್ಲ, ಅದನ್ನು ಬಂದೈತಿ ಸರ್. ಈಗ ಚಿಕ್ಲೆ ಫಾಲ್ಸ್ ರೋಡ್ದಾಗ ಏನೇನು ಫಾಲ್ಸ್ ಎಲ್ಲ ಬಂದ್ ಮಾಡಿರಿ? ಎಲ್ಲ ಬಂದ್ ಮಾಡ್ಯಾರ ಸರ್. ಸ್ನೇಹಿತರೆ ನೋಡ್ಬೋದು, ಈಗ ನಾವು ಚಿಕ್ಲೆ ಫಾಲ್ಸ್ ನೋಡ್ಬೇಕಂದ್ರೆ, ಪಾರ್ವಾಡ್ ಫಾಲ್ಸ್ ನೋಡ್ಬೇಕಂದ್ರೆ ಎಲ್ಲ ಬಂದ್ ಮಾಡ್ಯಾರ. ಮತ್ತ ಇಲ್ಲೂ ಸರ್ ಅದಾರ, ಅವರು ಒಂದ್ ಸ್ವಲ್ಪ ಹೇಳ್ತಾರ. ಹೇಳ್ರಿ ಸರ್, ಎದಕ್ಕೆ ಹೆಂಗ್ ರೀಸನ್ ಒಂದ್ ಸ್ವಲ್ಪ ಮಂದಿ ಏನ್ ಬರ್ಬಾರ್ದು ಅಂತೇಳಿ. ಇಲ್ಲ, ಮಂದಿ ಮತ್ತೆ ಮಳಿನೂ ಭಾಳ ಐತ್ರಿ, ಅದ್ರ ಸಲುವಾಗಿ ಎಲ್ಲ ಬಂದ್ ಮಾಡಿದಾರಿ. ಹ್ಞೂ ಸರ್. ಮತ್ತೆ ಅದಕ್ಕೆ ಸಪೋರ್ಟ್ ಏನಿಲ್ಲ.
ನೋಡಿ ಹೊರತಾರ ನೀರ್ ಸ್ಪಾಟ್ ಚಲೋ ಅದಾವ್ರಿ ಯಾಕಂದ್ರೆ ಕಾಲ್ಗಿಲ್ ಜಾರಿ ಬಿದ್ದಾರಂತ ಅವ್ರ ಸೇಫ್ಟಿ ಸಲುವಾಗ ಸ್ಟ್ರಿಕ್ ಮಾಡ್ಯಾರ ಚಲೋ ಸ್ಪಾಟ್ ನೋಡಾಕದು ನೋಡಕ್ಕೆಲ್ಲ ಚಲೋ ಐತಿ ಆದ್ರೆ ಬಿಡುವಾರ್ಲ ರೀ ಏನ್ ಮಾಡೋದು ನಾವು ಹಂಗ ಗಾಡಿ ಹೊಡ್ಕೊಂಡ್ ಹೋಗ್ಬಿಡೋನು ಗಾಡಿ ಹೊಡ್ಕೊಂಡ್ ಒಂದ್ 2-3 ತಿಂಗಳಲ್ಲಿ ಅದಾರ ಒಳಗ ಅಲ್ಲಿ ನೋ ಚಾನ್ಸ್ ಐತಿ ನೋ ಚಾನ್ಸ್ ರೀ ಹಿಂದಿನ ನಮ್ಮನ್ನ ಬಿಡಾಕಿಲ್ರಿ ಎಲ್ಲಿ ಜಾಂಬೋಟಿ ಪೆಟ್ರೋಲ್ ಬಂಕ್ ಐತ್ರಲ್ಲ ಬಿಡಾಕಿಲ್ಲ ನಾವ್ ತೆಗಿಂದ ಹೊಡ್ಕೊಂಡ 30 ಕಿಲೋಮೀಟರ್ ಬೈ ಅಪ್ರೋಡ್ ಹೊಡ್ಕೊಂಡ್ 30 ಕಿಲೋಮೀಟರ್ ನೆಟ್ವರ್ಕ್ ಇಲ್ಲ ಏನಿಲ್ಲ ಮ್ಯಾಪ್ ಅವ್ರನ್ನ ಕೇಳ್ಕೋದ ಬಂದು ಅದೊಂದ್ ಸಿಕ್ತು ಸ್ಟೇಟ್ ಬಂದು ಇಲ್ಲಿ ಬಂದು ದೇವ್ರು ನೋಡಿದ್ವು ಮ್ಯಾಪ್ ಬಿಟ್ರ ಹೋಗ್ಬಿಡ್ತಿ 4 ಮಂದಿ ಹೋದ್ರಿ ಹಂಗ ಬರ್ತಾ ಗೊತ್ತಿಲ್ಲ ಹಂಗ ಗೊತ್ತಿಲ್ಲ ಹೋಗ್ಬಿಟ್ಟು ಬಿಡೋದು सोडायचे आता आम्हाला आम्ही जाऊन येतो आता 2 लोक 4 लोक गेले इथं आता तुम्ही म्हणते ते बरोबर आहे मग तुम्ही तिथे जाऊन बघून या की तिथे जाऊन बघून येल्यानंतर इथं सोडता कसं होतं माहिती काय ते झालं आमच्यावर येतं नाही घ्या सर आम्ही जाऊन येतो लवकर तिथे प्लीज तिकडे बी गेलेलो ते पारवाड वॉटरफॉल्स बघायला म्हणून तिकडे बी सोडले नाही सगळे पण मोठं कुठेही जावं तुम्ही हे आता काय झालं तर आमच्या अंगावर होतं आता जाऊन लवकर येतो घ्या आणि तिथनं लय लांब काय भरून घेतल्यानंतर आम्हाला लय लांब नेलोय रिक्वेस्ट करायला ಸ್ನೇಹಿತರೆ ಕನ್ಕುಂಬಿ ದೇವಸ್ಥಾನ ಮ್ಯಾಲಿಂದ 2 ಕಿಲೋಮೀಟರ್ ಮುಂದ್ ಹಂಗ ಗಾಡಿ ಹೊಡ್ಕೊಂಡ್ ಬಂದ್ರ ಇಲ್ಲೊಂದ್ ಇಂಥದೊಂದು ಸ್ಪಾಟ್ ಐತಿ ನೋಡ್ಬೋದು ಎಲ್ಲ ನೀರ್ ಸೋ ನೈಸ್ ವಾವ್ ಹಿಂಗೈತಿ ಹುಷಾರ್ಲೆ ಕಾಲೆಲ್ಲ ಜಾರ್ತಾವ ಹುಷಾರ್ಲೆ ಇರ್ಬೇಕ ಅಲ್ಲಿ ನೋಡ್ರಿ ಎಲ್ಲ ಫೋಟೋ ಎಲ್ಲ ಹೊಡ್ಕೊಳತಾರ ಮತ್ ಇಲ್ಲೆಲ್ಲ ಗ್ಯಾಂಗ್ ಬಂದೈತಿ ನೋಡ್ಬೋದು ಬರ್ತೀನಿ ಮಾತಾಡ್ಲಾ ಬಿಂದಾಸ್ ಹೇಳ ಇವತ್ತ ನನ್ನ ಹೆಸರ ಗಿರೀಶ್ ಅಂತ ಇವತ್ತ ಫಾಲ್ಸ್ ನೋಡಕಂತ ಅಡ್ಡಾಡಕ್ ಬಂದೇವಿ ಕರೆ ಎಲ್ಲೂ ಬಿಡಾತಿಲ್ಲ ಒಂದ್ ಫಾಲ್ಸ್ ಸಿಕ್ಕೇತಿ ಬಟ್ ಈ ಫಾಲ್ಸ್ ಹೆಸರ ಗೊತ್ತಿಲ್ಲ ನಮ್ಗೆ मजा आया और मैं ये जो मजा है हिंदुस्तान के हर व्यक्ति को देना चाहिए ಬಂದೇವ ಅಡ್ಡಾಡಕ್ ಮಸ್ತ್ ಐತಿ ಸೂಪರ್ ನೋಡ್ಬೋದು ಹೆಂಗೈತೆ ಅಂತ ಹೇಳಿ ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಪ್ರವೀಣ್ ಹೇಳ್ರಿ ಅಣ್ಣ ಉರ್ಫ್ ಸ್ನೂಪ್ ಊಪ್ ಹೆಂಗೈತಿ ಸ್ಪಾಟ್ ಏನ್ ಹೆಸರು ಹೆಂಗ್ ಗೊತ್ತೈತಿ ಹೆಸರು ಏನ್ ಗೊತ್ತಿಲ್ಲ ಎಲ್ಲ ನಾವೇ ಎಕ್ಸ್ಪ್ಲೋರ್ ಮಾಡಿ ನಿನ್ನ ಮಗನ್ನ ಈ ನನ್ನ ಮಗ ಮನೆಗ್ ಬರ್ತಾನ ಬರಲ್ಲ ಕೇಳ ಇಲ್ಲಿಂದ್ರ ನೀರ್ ಬರ್ತಾವ್ರಿ ನೋ ಪೂಪ್ ಅಂತ ಕರೆ ಇನ್ಸ್ಟಾ ಫಾಲೋ ಹೊಡಿಬೇಡ್ರಿ ಮದುವೆ ಆಗೈತಿ ಮದುವೆ ಆಗಿ ಒಂದ್ 6 ತಿಂಗಳ ಆತ್ರಿ ಇಲ್ಲಿಂದ ನೀರ್ ಬರುತ್ತೆ ಅಲ್ಲಿ ನೀರ್ ಬೀಳತ್ತೆ ಅಲ್ಲಿ ಈಜಾಡಬಹುದು ಹೌದಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು ಚಲೋ ಐತಿ ನಿಮ್ಮ ಅಭಿಮಾನಿ ಹೇಳ್ರಪ್ಪ ಕಪ್ಪಿ ಕೀರ್ತಿ ಫ್ಯಾನ್ ಹಂಗ ಹೋಗಿ ನೋಡ್ಕೊಂಡ್ ಹೋಗೋಣ ವಾವ್ ಸೊ ನೈಸ್ ಆಫ್ ದ ವ್ಯೂ ನೋಡ್ಬೋದು ಆಯ್ತು ಸರ್ ಎಲ್ಲಿಂದ ಬಂದ್ರಿ ಸರ್ ಇಲ್ಲೇ ಧಾರವಾಡ ಸರ್ ವಾದಿರಾಜ್ ಅಂತ ವಾದ್ಯರಾಜ್ ಸರ್ ಒಳಗ್ ಬೆಳತಿಲ್ ಸರ್ ಅಷ್ಟಾದ್ರೂ ಬಂದ್ರಿ ಸರ್ ನೀವು ಹಂಗೇನ್ರ ಹಿಂಗ್ ಮಾಡಿ ಮಾಡಬೇಕಲ್ಲ ಮತ್ತೆ ಬೆಳೆ ಬೆಳ್ಕೋಬೇಕಂದ್ರೆ ಬರ್ರಿ ಸ್ನೇಹಿತರೆ ಹಂಗ ಹೋಗಿ ನೋಡೋಣ ಅಂತ ಇಲ್ಲಿಲ್ಲ ಇಲ್ಲೆಲ್ಲ ಫೋಟೋ ಎಲ್ಲ ಹೆಂಗ್ ಹೊಡ್ಯಾತಾರ ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ ಹಾಯ್ ಮೇಡಮ್ ನೋಡ್ರಿ ಹೆಂಗೈತಿ ಸ್ಪಾಟ್ ಸೂಪರ್ ನೀರೆಲ್ಲ ಹೆಂಗ್ ಬೀಳತಾವ ಅಂತೇಳಿ ಹೇಳ್ರಿ ಸರ್ ಹಲೋ ಎಲ್ಲಿಂದ ಬಂದ್ರಿ ಸರ್ ಬೆಳಗಾಂ ಹೆಂಗ ಅನ್ಸತ್ತಿ ಸರ್ ನೋಡಿ ಸೂಪರ್ ಐತಿ ಸರ್
ಒಂದು ಸೂಪರ್ ಆದ ಸ್ಪಾಟಿಗೆ ನೋಡ್ಬೋದು ಹೆಂಗೈತಂತ. ಸೂಪರ್ ವಾವ್, ಸೊ ನೈಸ್. ನೋಡ್ರಿ ಎಲ್ಲ ಫಾಗ್ ಏನು ಕಾಣುವತ್ತ, ನೋಡ್ಬೋದು ಹೆಂಗೈತಂತೆ. ಸೂಪರ್ ಅಂದ್ರೆ ಸೂಪರ್. ಬಂದೆವು ವ್ಯೂ ಪಾಯಿಂಟ್ ನೋಡಕ. ವ್ಯೂ ಪಾಯಿಂಟ್ ಮಾತ್ರ ಗೆಚ್ ಐತಿ. ನೀವು ಒಂದ್ಸಲ ಬಂದ್ ನೋಡ್ರಿ ಪ್ಲೇಸ್ ಸೂಪರ್. ನೋಡ್ಬೋದು. ಹೇಳಣ್ಣ ಹೆಂಗೈತಿ ಸ್ಪಾಟ್? ಮಸ್ತ್. ಏನಣ್ಣ ಹೆಸರು ನಿಮ್ದ? ನನ್ನ ಹೆಸರು ಅಭಿಷೇಕ್. ಮೊದಲು ಬಂದಿದ್ರಿ ಇಲ್ಲಿ? ಮೊದಲು ಬಂದಿದ್ರಿ ಅದ್ರ ಅಷ್ಟು ಮಂಜಿದ್ದಿಲ್ಲ ಅನ್ಸುತ್ತವಾಗ? ಬೇಸಿಗೆಗಾಲ. ಈಗ ಹೆಂಗ ಅನ್ಸತೈತಿ? ಈಗ ಮಸ್ತ್ ಅದ, ನೋಡ್ಬೋದು ಎಲ್ಲ ಫಾಗ್ ಬರ್ತಾ ಇದೆ. ಬರೀ ಇಂಥದೆಯ. ಬ್ಯಾಕ್ಗ್ರೌಂಡ್ ಚಲೋ ಬರ್ತೈತಿ. ಹೇಳಕ್ ಬೈಲ ನೀ ಬಾಯ್ ನಾ ಇರ್ತಾನ ನನ್ನ ಜೊತೆ. ಇವರು ನಮ್ಮ ಅಣ್ಣ ಶಿವಣ್ಣ. 9 ಗಂಟೆಗೆ ಬರೋದ, 12 ಗಂಟೆಗೆ ಪ್ಲಾನ್ ಮಾಡಿ 2 ಗಂಟೆಗೆ ಬಿಟ್ಟು ಈಗ 5 ಆಗೈತಿ. ಏನ ಲಕ್ಕಿ ಏನೋ ಮಾಡೋದೀಗ. ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ. ಮತ್ತೊಂದ್ 2 ಕೊಟ್ಟು ಬಡದ ಹೇಳಿ ಮಕ್ಕ ನೋಡ್ರ ಮುಗೀತ್ರಿ. ಮನ್ಯಾವ ಹಿಂದಿಗಡೆ ಬೇಸ್ಕೊಳ್ಳೋದ್ರಿ. ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಹೇಳ ಹೆಂಗೈತಿ? ನೋವೇನಿದೆ ಅನ್ನೋದನ್ನ ಈಗ ನೋಡ್ಬೋದು ಸ್ನೇಹಿತರೆ, ಫೋಟೋ ಹೊಡ್ಕೊಳತ್ತೀವಿ ನಾವು. ನೋಡ್ಬೋದು ಫೋಟೋ ಹೊಡ್ಯಾತಾರ. ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ನೀವು ನೋಡ್ರಿ ಮನ್ಯಾಗ ಹೆಂಜಿಗೆ ಸುಳ್ಳು ಹೇಳಿ ಬಂದಾನ ಇಲ್ಲಿ. ಬೆಳಗಾವ್ ಹೋಗಿ ಬರ್ತಾನ ಅಂತ ಹೇಳಿ ಇಲ್ಲಿ ಕಣ್ಕೊಂಡು ಪಾಲಿಸಿ ಇದು ವ್ಯೂ ಪಾಯಿಂಟ್ ಬಂದಾನ. ಇಂಥವ್ರಿಗೆ ಏನ್ ಹೇಳ್ಬೇಕು? ಹೆಂಜಿಗೆ ಸುಳ್ಳು ಹೇಳಿ ಬರೋರಿಗೆ. ಮಳಿ ಬಂತಂದ್ರೆ ಮೈಕೆಲ್ಲ ಹಂಗಲ್ಲ ಅಂತೇಳಿ, ಯಾಕಂದ್ರೆ ಅವು ಹೋದಂದ್ರೆ ಮುಂದಿನ ವಿಡಿಯೋ ಬರ್ತಾವಲ್ಲ ಅದಕ್ಕೆ ಸಮಸ್ಯೆ ಆಗ್ತದೆ ಅಂತೇಳಿ ಈ ರೀತಿ ಐತಿ. ನೀವು ಎಂಜಾಯ್ ಮಾಡ್ಬೋದು. ಅದೇನ ಈಗ ನಾನು ಇಲ್ಲಿ ಬರ್ರಿ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ, ಯಾಕಂದ್ರೆ ಬಿಡಾತಿಲ್ಲ ಅವರು. ಮತ್ತು ನಾನು ನಿಮ್ಗೆ ಬರ್ರಿ ನೋಡ್ರಿ ಅಂತ ಹೇಳವ. ಅವ್ರು ಬಿಟ್ಟಿಲ್ಲ ಅಂದ್ರೆ ನೀವು ಸುಮ್ಮನೆ ಬರೋರು ಮತ್ತು ಸುಮ್ಮನೆ ವಾಪಸ್ ಹೋಗೋರು. ಅದಕ್ಕೆ ನೀವು ವಿಚಾರ ಭಾಳ ಮಾಡಿ ಎಲ್ಲ ಸ್ವಲ್ಪ ಕೇಳಿ ಕ್ಯಾಶ್ ಬರ್ಬೇಕು. ಬಂದರೆ ಈ ಸ್ಪಾಟಿಗೆ ಅದಕ್ಕೆ ಅದ್ನಿಲ್ಲ ಅಂದ್ರೆ ನಾನೇ ಇಲ್ಲ. ನಿಮ್ಗೆ ಬರ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ. ಆದ್ರೆ ಈ ಸಲ ಹಿಂಗೆ ಹೇಳಕ್ ಬರಲ್ಲ. ಬಾಯ್ ಏನಂತಿ? ಹೆಂಗ ಅನ್ಸಾತೈತಿ ನೋಡಿ. ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ ಮಸ್ತಾದ ಆಳು. ನಿಮ್ ಥರನ ಅಂಕಲ್? ಅಯ್ಯೋ ಬಂದಿದ್ದಿ ಮೊದಲು ಇಲ್ಲಿ? ಮಸ್ತ್ ಐತಿ. ಯಾರಿಲ್ಲ ಅವ್ರಿಗೆ ಬರ್ಬೇಕಂತ ಮಾಡಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೇವೆ. ಏನನ್ರಿ ಪ್ಲೇಸ್ ಮಾತ್ರ ಅನಾಹುತ ಐತಿ. ಫ್ಲಾಶ್ ಬ್ಯಾಕ್ 2011 ಕೇಳಿ ಬಂದೆ. ನನ್ನ ಲೋಕ ಬರೀ ಖಾಲಿ ಹಾಳೆ ಮತ್ತು ನನ್ನ ಸಣ್ಣ ಬೀಳಾತ ನೋಡತ್ಲೇ ನೀರ್ ಬೀಳಾತಾವ್ರಿ ಸಣ್ಣ. ನೋಡ್ರಿ ಅಲ್ಲಿ ನೀರ್ ಬೀಳೋದು ಫಾಲ್ಸ್ ಐತಿ. ಆದ್ರೆ ಆ ಫಾಲ್ಸ್ಗೆ ಹೋಗಲ್ಲ ನಾವು. ಸಾಧ್ಯ ಇಲ್ಲ ಹೋಗಕ್ಕೆ. ಜಾರ್ ಬಿದ್ದು ಅಂದ್ರೆ ಇಲ್ಲಿ ಏನಾರ ಬಿದ್ದು ಅಂದ್ರೆ ಮಸ್ತ್ ಸಿಗಲ್ಲ ನಾವು ಇಲ್ಲಿ. ಅದ್ ಮಾತ್ರ ಕರೆ ಐತಿ ಬಿಡ್ರಿ. ಮನ್ಯಾಗಿನವ್ರಿಗೆ ಏನು ಅದು ಹೇಳೋದಾಗಲ್ಲ. ಮತ್ತು ಮನ್ಯಾಗಿನವ್ರು ಶಿವಣ್ಣ ಈ ಮಡಿಕೊಳ್ಳೋದು ಅಂದ್ರೆ ಏನು? ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆಯಾಗಿ ಸುಂದರವಾಗಿ ಬಾಳು ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತನಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ. ಬೇಜಾರು ಮಾಡ್ಕೋಬೇಡ್ರಿ. ಸ್ನೇಹಿತರೆ ಬರ್ರಿ
ಅಲ್ಲೊಂದು ಫೋಟೋ ಹೊಡೆದು ವ್ಯೂ ಹೆಂಗೈತೆ ನಿಮ್ಗೆ ತೋರಿಸ್ತೀನಿ. ಮತ್ತು ನೋಡ್ಕೇಸಿ ಮತ್ತು ಬೇರೆ ಕಡೆ ಹೋಗೋಣಂತ ಬರೀ ಪಟ್ ಪಟ್. ನಾವು ನೋಡ್ಬೋದು ಹೆಂಗೈತಿ ಗ್ಯಾಂಗ, ದೊಡ್ಡ ದೊಡ್ಡ ಗ್ಯಾಂಗ್ ಐತಿ ಇಲ್ಲಿ. ಒಂದ್ಸಲ ಆವಾಜ್ ಕೇಳಿಸ್ ನೋಡ್ರಿ. ಗಾಡಿ ಚಾವಿ ತಂದ್ರಿಲ್ಲ ಎಲ್ಲಾರು? ನಾನು ತಂದೀನಿ. ಇಂಥ ಇದ್ರ ಗಾಡಿ ತಂದೀವಿ ಅಂದ್ರೆ ಭಾಳ ಕೆಟ್ಟಾಗೈತಿ. ಭಾಳ ಡೇಂಜರ್. ಎಲ್ಲರ ಸ್ವಲ್ಪ ಸ್ಕಿಡ್ ಆದ್ರೂ ಬೀಳೋಂಥ ಸ್ಪಾಟ್ ಅಂತ ಆದ್ರೆ ಗಾಡಿ ಎಲ್ಲ ಹೊಡ್ಕೊಂಡ್ ಬಂದಿವತ್ತು. ಹಾಂ ನೋಡ್ಬೋದು ಹೆಂಗೈತಿ. ಮೊಬೈಲ್ದಾಗ ಚಾರ್ಜ್ ಇಲ್ಲ, ಅದಕ್ಕೆ ಇಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ಇಂಥ ಸೀನ್ ಅದಾವಲ್ಲ ವಿಡಿಯೋದಾಗ ಭಾಳ ಕೆಟ್ಟದಾವ. ಶಿವಣ್ಣ ಚಾಲು ಮಾಡೀನಿ. ಏನಂತಿ? ಏನಿಲ್ಲ, ಫುಲ್ ಒಳ್ಳೆ ಸ್ಪಾಟ್ ಇದೆ, ಫುಲ್ ಮಜಾ, ಫುಲ್ ಎಂಜಾಯ್. ಹೇಳೋದು ಕಾಪಿ ಕುಡಿತ ನೋಡ್ರಿ ಇದು ಅವನು ಹೆಂಗೈತು. ಚಿಕ್ಕದಾಗ ಹೋಗಿ ಫಾಲ್ಸ್ ನೋಡ್ಬೇಕು ನೋಡಿ ಅಂತ ನೋಡ್ರಿ. ಇಂಥ ಚಿಕ್ಕದಾಗ ಹೋಗಿ ಇವತ್ತು ಫಾಲ್ಸ್ ನೋಡತ್ತೀವಿ ನಾವು. ಫುಲ್ ಅಂದ್ರೆ ಫುಲ್ ಎಂಜಾಯ್. ಅಯ್ಯೋ ಅಲ್ಲಿ ನೋಡ್ರಿ, ಸ್ಟೆಪ್ ಮೇಲಿಂದ ನೀರು ಬರತ್ತವ. ಫಸ್ಟ್ ಹೋಗ ಮನೆಗೆ ಹೋಗಿ ಸೇರೋದೈತಿ. ನೋಡೋಣ ಹೆಂಗೈತಿ. ವಾವ್ ಸರಿ, ಹಂಗೋಗಿ ನೋಡೋಣ. ನಾವು ನೋಡ್ರಿ ಇಲ್ಲಿ ಒಬ್ಬರು ನಿಂತೀವಿ. ಇಲ್ಲಿಂದ ಹಿಂಗೈತಿ ಫಾಲ್ಸ್. ಮತ್ತು ನಾವು ಇದ್ಲ ಇದ್ರ ಮೇಲಿಂದ ನಡ್ಕೊಂಡು ಹೋಗಿ ಮುಂದೆ ಹೋಗಿದ್ಲ ಅಲ್ಲಿ ಹೆಂಗೆ ಫಾಲ್ಸ್ನಾಗ ಹೆಂಗೆ ನೀರು ಬೀಳತ್ತಾವ ಹೋಗಿ ನೋಡೋಣ ಅಂತ. ಬರ್ರಿ ಮೇಲೆ ನೋಡ್ರಿ ಹೆಂಗೈತಿ. ವಾವ್, ಸೋ ನೈಸ್, ಸೋ ಬ್ಯೂಟಿಫುಲ್. ನಿಮ್ಗೇನು ರಿಕಮೆಂಡ್ ಮಾಡ್ತೀನಿ ಅಂದ್ರೆ ಇಂಥ ಎಲ್ಲ ಪ್ಲೇಸಿಗೆ ಬರಕ್ಕೆ ಹೋಗ್ಬಿಡ್ರಿ ನೀವು. ಯಾಕಂದ್ರೆ ಹೇಳ ಬರಲ್ಲ, ಭಾಳ ಡೇಂಜರ್ ಐತಿ. ಹೆಂಗೈತಂತ ಕಮೆಂಟ್ ಮಾಡಿರಿ. ಮತ್ತು ನೋಡ್ಬೋದು ಎಲ್ಲ ಹೆಂಗೆ ಹರ್ಕೊಂಡು ಹೊಂಟೈತಿ ನೀರೆಲ್ಲ. ಸೂಪರ್. ಟೈಮ್ ಒಂದು ಆಟ, ಸಂಜೆ ಆಗೈತಿ, ಸ್ವಲ್ಪ ಹೊತ್ತು ಕತ್ತಲಾಗ್ತೈತಿ. ಸಾಕು ನಾವು ಬಂದೀವಿ. ಇಷ್ಟು ಮಟ್ಟ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ.